ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಮತ್ತೆ ಖಾದಿಯ ವಿಷಯವಾಗಿ ಬಂದಿದ್ದೀನಿ. ಸೊ ನಾನು ಆ, ನೆನ್ನೆ ಮಾಡಿದ ವಿಡಿಯೋವನ್ನು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನೆನ್ನೆ ಹಲವಾರು ಸ್ಕೀಮ್ಸ್ ಬಗ್ಗೆ ಹೇಳಿದ್ದೆ. ಸೊ ಸ್ಕೀಮ್ಸು ಅಥವಾ ಪ್ರೋಗ್ರಾಮ್ಸ್ ಅಂತ ಹೇಳುವುದಾಗಿದೆ. ಸೊ ಯಾವ್ಯಾವ ಥರ ಪ್ರೋಗ್ರಾಮ್ಸ್ಗಳು ಅಥವಾ ಸ್ಕೀಮ್ಸ್ಗಳನ್ನ ಯೋಜನೆಗಳನ್ನ ಖಾದಿ ಕರ್ನಾಟಕದವರು ತಂದಿದ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದೆ. ಸೊ ಆ ಎಲ್ಲ ಸ್ಕೀಮ್ಸ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹೇಳಿದ ಪಾಯಿಂಟ್ಸ್ ಜೊತೆಗೆ ಸೊ ಆದಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನೂ ನೀವು ಆ್ಯಡ್ ಮಾಡ್ಕೊತ ಇನ್ನಷ್ಟು ನೀವು ಅಧ್ಯಯನ ಮಾಡಬೇಕು ಅಂತ ಹೇಳ್ತೀನಿ. ನಾನು ಇಲ್ಲಿ ಏನೇ ಮಾಡ್ತಾ ಇದ್ದನ್ನು ಕೂಡ ಒಂದು ಔಟ್ಲೈನ್ ನಿಮಗೆ ಕೊಡ್ತಾ ಇರೋಂಥದ್ದು. ಸೊ ಯಾವ ರೀತಿಯಾಗಿ ಎಕ್ಸಾಮ್ ಸ್ಟ್ರಕ್ಚರ್, ಸೊ ಅವ್ರು ಕೊಟ್ಟಿರೋಂಥ ಸಿಲೆಬಸ್ ಸ್ಟ್ರಕ್ಚರಲ್ಲಿ ಯಾವ ಥರದಾದಂತಹ ಒಂದು ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಔಟ್ಲೈನ್ ಕೊಡ್ತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ನೀವೇ ಕೂತು ಅದನ್ನ ಹೆಚ್ಚಾಗಿ ಅಧ್ಯಯನ ಮಾಡಿ, ಸೊ ಆದಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿ ಆಮೇಲೆ ನೀವು ಎಕ್ಸಾಮ್ಸ್ಗೆ ಅಟೆಂಪ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ನಾನು ಇನ್ನಷ್ಟು ಔಟ್ಲೈನ್ಗಳನ್ನ ಕೊಡ್ತೀನಿ. ಸೊ ನಾನು ಮುಂಚಿತ ಮಾಡಿರೋದು ಒಂದು ವಿಡಿಯೋದಲ್ಲಿ ಈ ಒಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಿದ್ದೆ. ಸೊ ಆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾನು ಒಂದು ಸಣ್ಣ ತಪ್ಪು ಮಾಡಿದೆ. ಅದೇನು ಅಂತಂದ್ರೆ ಈ ಹಸಿರು ಬಣ್ಣಕ್ಕೆ ಹಳದಿ ಬಣ್ಣ ಅಂತ ಹೇಳಿ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಅದು ಹೇಳೋ ಒಂದು ಬರದಲ್ಲಿ ಆ ಥರ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡಿ. ಸೊ ಖಂಡಿತವಾಗ್ಲೂ ಅದನ್ನು ಸರಿಪಡಿಸ್ಕೊತೀನಿ. ಸೊ ಆದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಏನಾದರೂ ಆಗ್ತಿದ್ರೆ ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ. ಸೊ ಈ ಥರದ ವಿಷಯದಲ್ಲೆಲ್ಲ ನಾನು ತಪ್ಪು ಮಾಡಬಾರ್ದು. ಯಾಕಂದರೆ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ನಾನು ಮಾತಾಡಿದಾಗ ಸೊ ಈ ರೀತಿಯಾಗಿ ಸಣ್ಣ ಸಣ್ಣ ತಪ್ಪುಗಳಾಯಿತು ಅಂತಂದ್ರೂ ಕೂಡ ಅದು ತಪ್ಪೇ ಅಂತಲೇ ನಾನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಮುಂದಿನ ಸರಿ ಈ ರೀತಿ ಆಗ್ದಂಗೆ ನಾನು ನೋಡ್ಕೊಳ್ತೀನಿ. ಸೊ ಸೂಕ್ಷ್ಮವಾಗಿ ನಾನು ಎಲ್ಲ ವಿಚಾರಣೆ ಮಾಡಿ ಸೊ ಎಲ್ಲ ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಾನು ಇವತ್ತು ಈ ಒಂದು ಆಡಳಿತ ಸ್ವರೂಪ ಅಂತ ಏನು ಹೇಳ್ತಾರೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಆಕ್ಟ್ಸ್ ಬಗ್ಗೆ ಹೇಳ್ತೀನಿ. ಆಕ್ಟ್ಸು ಅಥವಾ ರೂಲ್ಸು ರೆಗ್ಯುಲೇಷನ್ಸು ಸೊ ಹೇಗಿದೆ, ಮತ್ತೆ ಯಾವ್ಯಾವ ಥರ ಅಮೆಂಡ್ಮೆಂಟ್ಸ್ ಬಂತು, ತಿದ್ದುಪಡಿಗಳನ್ನ ಏನೇನು ಮಾಡಿದ್ರು ಈ ಒಂದು ಆಕ್ಟು ಮತ್ತು ರೂಲ್ಸ್ ರೆಗ್ಯುಲೇಷನ್ಸು. ಸೊ ಎರಡು ಇಂಗ್ಲೀಷು ಮತ್ತು ಕನ್ನಡದಲ್ಲೂ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಎಲ್ಲ ನೋಟ್ಸ್ಗಳನ್ನ ನಾನು ನಿಮಗೆ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳ್ಬೋದಾಗಿದೆ. ಸೊ ಇದನ್ನ ನೀವು ಕರೆಕ್ಟಾಗಿ ಓದ್ಕೋಬೇಕು. ನಾನು ಈಗಲೂ ಕೂಡ ಎಲ್ಲ ಔಟ್ಲೈನ್ ಸ್ಟ್ರಕ್ಚರ್ಸನ್ನು ಕೊಡ್ತೀನಿ, ಹೇಗೆ ಓದಬೇಕು ಅಂತ ಹೇಳಿ. ಕೂತು ಕಂಪ್ಲೀಟ್ ಆಗಿ ಓದಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮದು ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಈಗ ಮೊದಲನೇದಾಗಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡೋಣ. ಸೊ ಆಡಳಿತ ಸ್ವರೂಪ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಮೊದಲಿಗೆ ಖಾದಿ ಕರ್ನಾಟಕ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಸ್ಟ್ರಕ್ಚರ್ ಅಂತ ಹೇಳಿ ಇಲ್ಲಿದೆ. ಇಲ್ಲಿ ಯಾರು ಇರ್ತಾರೆ ಅಂದರೆ ಮೇಯ್ನ್ ಆಗಿ ನೋಡಿ, ಚೇರ್ಮನ್ ಅನ್ನೋರು ಇರೋವಂಥವ್ರು. ಸೊ ಯಾರು ಚೇರ್ಮನ್ ಅಂತ ನಾನು ಹೇಳಿದೆ. ಸೊ ನಾನು ನ್ಯೂಸಲ್ಲೂ ಕೂಡ ತೋರಿಸಿದ್ದೀನಿ. ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಖಾದಿ ಚೇರ್ಮನ್ ಪ್ರೆಸಿಡೆಂಟ್ ಯಾರು ನೆನಪಾಯ್ತಾ? ನಿನ್ನೆ ನ್ಯೂಸ್ ಪೇಪರಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಬಳ್ಳಾರಿಯ ಮೊದಲ ಒಂದು ಖಾದಿ ಪ್ಲಾಜಾ ಬರ್ತಾ ಇದೆ ಅಂತ ಹೇಳಿ ನಾನು ಪ್ರೆಸಿಡೆಂಟ್ ಬಗ್ಗೆ ಹೇಳಿದೆ, ಚೇರ್ಮನ್. ಸೊ ಈ ರೀತಿಯಂತ ಹೆಸರುಗಳನ್ನ ನೆನ್ಪಿಟ್ಕೋಬೇಕು. ನೀವು ಹೋಗಿ ಒಂದ್ಸರಿ ನೋಡಿ ಅಂತ ಹೇಳ್ತೀನಿ. ಚೇರ್ಮನ್ ಇರ್ತಾರೆ. ಸೊ ಅವ್ರ ಜೊತೆಗೆ ನೋಡಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸ್ ಅಂತ ಹೇಳಿ ಕೂಡ ಇರ್ತಾರೆ. ಈ ಒಂದು ಆಡಳಿತ ಮಂಡಳಿ ಸ್ವರೂಪ ಕನ್ನಡದಲ್ಲೂ ಕೂಡ ಇದೆ ನೋಡಿ. ಇಲ್ಲಿ ಕನ್ನಡದಲ್ಲೂ ಕೂಡ ನಾನು ಇಟ್ಟಿದ್ದೀನಿ ನೋಡಿ. ಅಧ್ಯಕ್ಷರು ಇರ್ತಾರೆ, ಮುಖ್ಯ ನಿರ್ವಹಣಾಧಿಕಾರಿ ಕೂಡ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಅವ್ರ ಜೊತೆಗೆ ಸೊ ನೋಡಿ ಇರ್ತಾರೆ ಆಲ್ ಡಿಸ್ಟ್ರಿಕ್ಟ್ ಡೈರೆಕ್ಟರ್ಸ್ ಅಂತ ಹೇಳಿರ್ತಾರೆ. ಸೊ ಅವ್ರ ಕೆಳಗಡೆ ಫೈನಾನ್ಷಿಯಲ್ ಅಡ್ವೈಸರ್ ಇರ್ತಾರೆ, ಡೆಪ್ಯೂಟಿ ಚೀಫ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಡೆಪ್ಯೂಟಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಒಂದು ಆಡಳಿತಕ್ಕೆ ಒಂದು ಅಭಿವೃದ್ಧಿಗೆ. ಸೊ ಎರಡಕ್ಕೂ ಕೂಡ ಇರುವಂಥದ್ದು. ಅಕೌಂಟೆಂಟ್ ಆಫೀಸರ್ಸ್ ಇರ್ತಾರೆ, ಅಕೌಂಟ್ಸ್ ಇರ್ತಾರೆ, ಸೂಪರಿಂಟೆಂಡೆಂಟ್ ಇರ್ತಾರೆ. ಸೊ ಎಲ್ಲ ಥರ ಸ್ಟಾಫ್ಸು, ಜನರಲ್ ಸೆಕ್ಷನ್ನು, ಮೀಟಿಂಗ್ ಸೆಕ್ಷನ್ನು, ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಸೂಪರಿಂಟೆಂಡೆಂಟ್ಸ್. ನೀವು ನೋಡಿದಿರಾ ಈ ಸರಿ ಖಾದಿಗೆ ಸೂಪರಿಂಟೆಂಡೆಂಟ್ಸ್ ಎಲ್ಲ ಕರೆದಿರುವಂಥದ್ದು. ಸೊ ಆಮೇಲೆ ನೋಡಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸ್ ಇರ್ತಾರೆ ಈ ರೀತಿಯಾಗಿ. ಅದರ ಕೆಳಗಡೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಸ್ ಬರ್ತಾರೆ. ಅದೆಲ್ಲ ಗ್ರೂಪ್ ಡಿಗೆ, ನೆಕ್ಸ್ಟ್ ಗ್ರೂಪ್ ಡಿಗೆ ಹೋಗುತ್ತೆ. ಸೊ ಬೇರೆ ಬೇರೆ ಅಂತ ಗ್ರೂಪ್ ಡಿ ಹುದ್ದೆಗಳಿಗೆ. ಓಕೆನಾ? ಸೊ ಇದೇ ರೀತಿಯಾಗಿ ನೋಡಿ ಅಕೌಂಟ್ ಸೆಕ್ಷನ್ ಇರುತ್ತೆ. ಸೊ ಅಕೌಂಟು ಅಡಿಷನಲ್ ಅಕೌಂಟ್ ಆಫೀಸರ್ ಇರ್ತಾರೆ. ಸೊ ಅವ್ರ ಜೊತೆ ಸೂಪರಿಂಟೆಂಡೆಂಟ್ಸ್ ಇರ್ತಾರೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸ್ ಇರ್ತಾರೆ, ಸೆಕೆಂಡ್ ಡಿವಿಷನ್ ಎಸ್ ಡಿ ಇರ್ತಾರೆ. ಓಕೆನಾ? ಅದ್ರ ಕೆಳಗಡೆ ನೋಡಿ ಗ್ರೂಪ್ ಡಿ ಎಲ್ಲ ಇರ್ತಾರೆ. ಅದೇ ರೀತಿಯಾಗಿ ನೋಡಿ ಡೆಪ್ಯೂಟಿವ್ ಡೆವಲಪ್ಮೆಂಟ್ ಅಂದರೆ ಏನು, ಇಲ್ಲಿಂದ ತಗೊಂಡಿರುವಂಥ ಒಂದು ಆ್ಯರೋ ಅಂತ ಹೇಳಿ ನೋಡಿ, ಇಲ್ಲಿಂದ ತಗೊಂಡಿರುವಂಥದ್ದು ಹೀಗೆ ಬರುವಂಥದ್ದು ಹೀಗೆ. ಸೊ ಅದನ್ನ ಅವರು ಇಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲಿ ಬಂದಿದೆ ಇಲ್ಲಿ. ಓಕೆನಾ? ಡೆಪ್ಯೂಟಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಳಗಡೆ ನೋಡಿ ಇವರೆಲ್ಲ ಇರುವಂಥದ್ದು ಡೆವಲಪ್ಮೆಂಟ್ ಆಫೀಸರ್ಸು, PMEGP CMEGP ಆಫೀಸರ್ಸು, ಈ ರೀತಿಯಾಗಿ ಇರುವಂಥದ್ದು. ಖಾದಿ ಸೂಪರಿಂಟೆಂಡೆಂಟ್ಸು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು, ಗ್ರೂಪ್ ಡಿ. ಸೊ ಈ ರೀತಿಯಾಗಿ ಇರುವಂಥದ್ದು. ಸೊ ಕನ್ನಡದಲ್ಲಿ ಕೂಡ ಇದೆ ನೋಡಿ. ಸೊ ಇದೇ ರೀತಿಯಾಗಿ ಇರುವಂಥದ್ದು ನೋಡಿ. ಅಧೀಕ್ಷರು ಅಂತ ಹೇಳಿ, ಅಧೀಕ್ಷಕರು ಅಂತ ಹೇಳಿ ಇಲ್ಲಿದೆ ನೋಡಿ. ಪ್ರಥಮ ದರ್ಜೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು, ಗ್ರೂಪ್ ಡಿ ಇದೆ. ಆಮೇಲೆ ಇವ್ರ ಕೆಳಗಡೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಳಗಡೆ ಇದು ಬರುವಂಥದ್ದು ಉಪ ಮುಖ್ಯ ಕಾರ್ಯನಿರ್ವಾಹಕರು, ನಿರ್ವಹಣಾಧಿಕಾರಿ
ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅಭಿವೃದ್ಧಿ, ಡೆವಲಪ್ಮೆಂಟ್. ಸೊ ಈ ರೀತಿಯಾಗಿ ಈ ಒಂದು ಸ್ಟ್ರಕ್ಚರ್ ಅನ್ನ ನೀವು ನೋಡ್ಕೊಬೇಕಾಗತ್ತೆ ಅಂತ ಹೇಳಿ ಹೇಳ್ತೀನಿ. ಸೊ ಇದೇ ಸ್ವರೂಪವಾಗಿ ಈ ಒಂದು ಆಡಳಿತ ನಡೆಯೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೊಂದು ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಇದೇನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನು ಬೇಡ. ಸೊ ನೀವು ಇದು ಒಂದು ಸ್ಟ್ರಕ್ಚರ್ನ ನೀವು ಖಂಡಿತವಾಗ್ಲೂ ನೋಡ್ಕೋಬೇಕು. ಯಾರ ಕೆಳಗಡೆ ಯಾರು ಬರ್ತಾರೋ, ಸೊ ಯಾವ ರೀತಿಯಾಗಿ ಈ ಒಂದು ಆಡಳಿತ ನಡೆಯೋದು, ಸೊ ಯಾರ ಮಾತನ್ನ ಯಾರು ಕೇಳಬೇಕು, ಸೊ ಅನ್ನೋದನ್ನ, ಸೊ ಯಾವ ಒಂದು ಸ್ಟ್ರಕ್ಚರ್, ಸೊ ಒಂದು ಸ್ಟ್ರಕ್ಚರ್ ಮೂಲಕ ಹೇಗೆ ನಡೆಯುತ್ತೆ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಮುಂದಿನದಾಗಿ ಆಕ್ಟ್ ಬಗ್ಗೆ ಹೇಳ್ತೀನಿ. ಅದನ್ನ ಹೇಗೆ ಓದಬೇಕು ಅಂತ ಕೂಡ ಹೇಳ್ತೀನಿ. ಕಂಪ್ಲೀಟ್ PDF ನಾನು ನಿಮಗೆ ಕೊಡ್ತೀನಿ. ಅದನ್ನ ನೀವು ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಈಗ ನೋಡಿ, ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಅಧಿನಿಯಮ 1956 ಅಂತ ಹೇಳಿದೆ. ಆಕ್ಟ್, ಸೊ ಈ ಆಕ್ಟ್ ಅಥವಾ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದೆಲ್ಲನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ಹೇಳಿ, ಅದೆಲ್ಲ ನೆನ್ಪಿಟ್ಕೋಬೇಕು. ನೋಡಿ, ಯಾವುದು ಪಾರ್ಟ್ 4A. ಸೊ ಪಾರ್ಟ್ 4A ಯಲ್ಲಿ ಸೊ ಬಹಳ ಒಂದು ಇಂಪಾರ್ಟೆಂಟ್. ಯಾವಾಗ ಕರ್ನಾಟಕ ರಾಜ್ಯ ಪತ್ರ ಗುರುವಾರ ಡಿಸೆಂಬರ್ 13, 2023 ಭಾಗ 40 ಪಾರ್ಟ್ 4A 1394 ರಿಂದ 1414 ಅಂತ ಹೇಳಿ ಕೊಡಿದ್ರೆ ಪುಟಗಳ ಪ್ರಕಟವಾಗಿದೆ ಅಂತ ಹೇಳಿ ಕೊಡಿದ್ರೆ. ಸೊ ಯಾವ್ದು ಪುಟಗಳು ಅಂತ ಹೇಳಿ ಕೊಟ್ಟಿರೋದು, ಸೊ ಅದಲ್ಲೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ನೀವು ಮುಂದಿನದಾಗಿ ಏನಿದೆ ನೋಡಿ ಇದು ಕೂಡ ಅಷ್ಟೇ. ಸೊ ಯಾವ ಆಕ್ಟ್ ಅಂತ ಹೇಳಿ ಕೂಡ ಇಲ್ಲಿ ಇರುವಂಥದ್ದು, ಇಂಗ್ಲಿಷ್ ಕೂಡ ಇದೆ, ಕರ್ನಾಟಕ ಆಕ್ಟ್ ಅಂತ ಹೇಳಿ. ನೋಡಿ, ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ಇದೆಲ್ಲ ನೋಡ್ಕೋಬೇಕು. ಯಾವ ತಿದ್ದುಪಡಿಗಳಾಯ್ತು, ಈ ಮಂಡಳಿ ಸ್ಥಾಪನೆ ಹೇಗಾಯ್ತು, ಸೊ ಯಾವ ತರ ರಚನೆ ಮಾಡಿದ್ರು, ಸೊ ಇದೆಲ್ಲನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬ್ರೀಫ್ ಆಗಿ ಇದನ್ನ ಹೇಳ್ಕೊಂಡು ಹೋಗ್ತೀನಿ. ನಾನು ಈ ಒಂದು PDF ನಾನು ಡೌನ್ಲೋಡ್ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ. ನಾನು ಇದರಲ್ಲಿ ಏನೇನು ಇದೆ ಔಟ್ಲೈನ್ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ಬಿಡ್ತೀನಿ ಫಾಸ್ಟ್ ಆಗಿ. ಸೊ ನೋಡಿ, ಮೊದಲನೇದಾಗಿ ನೋಡಿ ಹೇಗೆ ನೋಡಿ ಇನ್ಕಾರ್ಪೊರೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಬೋರ್ಡ್, ಈ ರೀತಿಯಾಗೆಲ್ಲ ಇರುವಂಥದ್ದು. ನೋಡಿ ಏನೇನು ನೋಡ್ಕೋಬೇಕು ಅಂತ ನಾನು ಹೇಳ್ಬಿಡ್ತೀನಿ. ನೋಡಿ, ಒಂದೆಲ್ಲ ತಿದ್ದುಪಡಿಗಳು ನೋಡ್ಕೋಬೇಕು. ಸೊ ಯಾವಾಗ ತಿದ್ದುಪಡಿ ಮಾಡಿದ್ರು, ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ 1958. ಸೊ ಯಾವಾಗ ತಿದ್ದುಪಡಿ ಆಯಿತು, ಸೊ ಇದು ಕೂಡ ಕನ್ನಡದಲ್ಲೂ ಕೂಡ ಇದೆ, ಸೇಮ್ ಇದೆ ನೋಡಿ. 1958 ತಿದ್ದುಪಡಿ ಮಾಡುವ ಅಧಿನಿಯಮ, ಸೊ ಆಕ್ಟ್. ಸೊ ಈ ಒಂದು ತಿದ್ದುಪಡಿಗಳನ್ನ ನೋಡ್ಕೋಬೇಕು. ಸೊ ಅವಾಗ ನೋಡಿ, ಬರೀ ಮೈಸೂರು ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬಿಲ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗ ಅಂತ ಕೇಳ್ಬಿಡ್ತಾರೆ. ಸೊ ಮೈಸೂರು ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬಿಲ್ ವಾಸ್ ಇಂಟ್ರೊಡ್ಯೂಸ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಕಾರ್ಡಿಂಗ್ ಟು ವಿಚ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳಿ ಕೇಳಿದ್ರೆ, ಸೊ ಮುಗ್ದೋಯ್ತು. ಸೊ ಅಲ್ಲೊಂದು ಕ್ವಶನ್ ಬಂದ್ಬಿಡ್ತು. ಸೊ ಇದೇ ರೀತಿಯಾಗಿ ನೋಡಿ ಇದೆಲ್ಲ ನೋಡ್ಕೋಬೇಕು. ಮೈಸೂರು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳ ಸೊ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡಿಸಿದ ಸಮಯದಲ್ಲಿ ಅಂತ ಹೇಳಿ ಕೊಡಿದ್ದಾರೆ. ಸೊ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡ್ಕೊಂತ ಹೋಗ್ತಾ ಇರಬೇಕು. ಮತ್ತೆ ನೋಡಿ, ಯಾವ ತರ 1973 ಅಮೆಂಡ್ಮೆಂಟ್, ಸೊ ಈ ರೀತಿಯಾಗಿ ಯಾವ ತರ ಅಮೆಂಡ್ಮೆಂಟ್ಗಳು ಬಂತು, ಇದು ಅಷ್ಟೇ ಈ ಒಂದು ತಿದ್ದುಪಡಿ. ಸೊ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ, ಇಂಗ್ಲಿಷ್ಗಳು ಕೂಡ ನಾನು ಈ ಒಂದು ಮೆಟೀರಿಯಲ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಸೊ ಆಮೇಲಿಂದ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ರೀತಿ ಎಲ್ಲ ಅಮೆಂಡ್ಮೆಂಟ್ಸ್ಗಳು ನೋಡ್ಕೊಳ್ಳಿ. ಈ ಒಂದು ಅಮೆಂಡ್ಮೆಂಟ್ ಅಲ್ಲಿ ತಿದ್ದುಪಡಿಲಿ ಏನೇನು ಬದಲಾವಣೆಗಳಾಯ್ತು ಅನ್ನೋದು ಕೂಡ ಇಲ್ಲಿ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ಪಾಯಿಂಟ್ ವೈಸ್. ಓಕೆನಾ? ಇಂಗ್ಲೀಷಲ್ಲಿ ಓದೋರು ಖಂಡಿತವಾಗ್ಲೂ ಒಂದು ಇಂಗ್ಲೀಷ್ ನೋಟ್ಸ್ನ ಓದ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಕನ್ನಡದಲ್ಲಿ ಓದೋರು ಕೂಡ ಕನ್ನಡದಲ್ಲಿ ಓದ್ಕೊಳ್ಳಿ. ನೋಡಿ, ಎಲ್ಲ ತರ ಅಮೆಂಡ್ಮೆಂಟ್ ಆಕ್ಟ್ಸ್ಗಳು ಎಲ್ಲ ಬರ್ತಾ ಇರೋಂಥದ್ದು 1978. ಸೊ ಈ ರೀತಿಯಾಗಿ ಸೊ ಎಲ್ಲ ಪ್ರತಿ ವರ್ಷದ 1983, 1985 ಅಮೆಂಡ್ಮೆಂಟ್. ಓಕೆನಾ? ಈ ರೀತಿಯಾಗಿ ಎಲ್ಲ ತರ ಅಮೆಂಡ್ಮೆಂಟ್ ಆಗುತ್ತೆ. ಸೊ ಅಮೆಂಡ್ಮೆಂಟ್ ಪ್ರಕಾರ ಸೊ ಏನೇನೇನು ಬದಲಾವಣೆಗಳಾಯ್ತು, ಈ ಒಂದು ತಿದ್ದುಪಡಿಗಳು ಏನೇನು ಆದವು, ಸೊ ಅನ್ನೋದು ಕೂಡ ನೀವು ಎಲ್ಲಾನು ಕೂಡ ಕ್ಲಿಯರ್ ಆಗಿ ಪಾಯಿಂಟ್ ವೈಸ್ ಓದ್ಕೊಬೇಕಾಗುತ್ತೆ. ನೋಡಿ, ಪ್ರತಿ ಪ್ಯಾರಾಗ್ರಾಫು ನೆನಪಿರೋದಿಲ್ಲ. ನೀವು ಯಾವ ರೀತಿ ಓದ್ಬೇಕು ಅಂತಂದ್ರೆ, ಆ ಒಂದು ಅಮೆಂಡ್ಮೆಂಟ್ ಅಲ್ಲಿ ಅಂದ್ರೆ ಆ ಒಂದು ತಿದ್ದುಪಡಿಲಿ ಸೊ ಏನೇನು ಬದಲಾವಣೆಗಳನ್ನ ತಂದ್ರು ಅಂತ ಹೇಳಿ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒರಿಸ್ಸಾ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳ ಇತ್ತೀಚಿನ ವಿಸರ್ಜನೆಯಿಂದ ಉದ್ದೇಶವಾದ ಸನ್ನಿವೇಶಗಳ ಪರಿಣಾಮವಾಗಿ ಸೊ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ರಾಜ್ಯದಲ್ಲಿ ಖಾದಿ ಗ್ರಾಮೋದ್ಯೋಗಗಳ ಅಭಿವೃದ್ಧಿಗೆ ಮೈಸೂರು ಮಂಡಳಿಗೆ ಸೊ ಮುಂಗಡವಾಗಿ ನೀಡಿದ ಹಣ ಬದ್ಧತೆಯನ್ನು ರಾಜ್ಯ ಸರ್ಕಾರವು ಖಚಿತಪಡಿಸಿಕೊಳ್ಳುವಂತೆ ಆಕ್ಷೇಪಿಸಿತು. ನೋಡಿ, ಇದೆಲ್ಲ ಇಂಪಾರ್ಟೆಂಟ್. ಸೊ ಯಾವಾಗ ಈ ಒಂದು ಒರಿಸ್ಸಾದಿಂದ ಬಂದು ಯಾವ ತಿದ್ದುಪಡಿಯಲ್ಲಿ ಮಾಡಲಾಯಿತು ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ಕೇಳಿದ್ರೆ ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಫ್ಯಾಕ್ಟ್ಸ್ ಪಾಯಿಂಟ್ಸ್ಗಳನ್ನ ನೀವು ಇದರಲ್ಲಿ ನೋಡ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನೋಡಿ, ನಾನು ಮತ್ತೆ ಇಲ್ಲಿ ಇರೋದನ್ನ PPT ಮಾಡಿ ತೋರಿಸೋದ್ರಲ್ಲಿ ಏನು ಅರ್ಥ ಇರೋದಿಲ್ಲ. ಸೊ ಖಂಡಿತವಾಗ್ಲೂ ನೀವು ಇದನ್ನ ಓದ್ಕೊಳ್ಳಿ. ಸೊ ಏನಾದರೂ ಪ್ರಶ್ನೆಗಳು ಬಂತು ಅಂತಂದ್ರೆ ಸರ್ ಇದ್ರ ಮೇಲೆ ಒಂದು PPT ಮಾಡಿ, ನನಗೆ ಅರ್ಥ ಆಗ್ತಿಲ್ಲ, ಸೊ ಈ ರೀತಿಯಾಗಿ ಏನಾದರೂ ಒಂದು ನೀವು ಕೇಳಿದ್ರೆ ನಾನು ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಅವಶ್ಯಕತೆನೇ ಇಲ್ಲ PPT ಮಾಡೋದಕ್ಕೆ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ಸ್ ನೀವೇ ಕೂತು ನೋಟ್ಸ್ ಮಾಡ್ಕೊಳ್ಳಿ. ನಾನು PPT ಮಾಡಿ ಪಾಯಿಂಟ್ ವೈಸ್ ಕೊಡೋದಕ್ಕಿಂತ ನೀವೇ ಕೂತು ಪಾಯಿಂಟ್ಸ್ ಮಾಡ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಸೊ ಯಾವಾಗಲೂ ಓದ್ಬೇಕಾದ್ರೆ ಸೊ ನಾವು ಹೇಗೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಓದ್ತಾ ಇದ್ವಿ, ನಮ್ಮ ಒಂದು ಬಾಲ್ಯದಲ್ಲಿ ಓದ್ತಾ ಇದ್ವಿ, ಆ ರೀತಿಯಾಗಿ ಕೂತು ಓದಿದ್ರೆ ಮಾತ್ರ ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಕೆಲವೊಂದು ಡೆಫಿನೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದು ನೋಡ್ಕೊಬೇಕು ನೀವು, ನಾನು ತೋರಿಸ್ತೀನಿ, ಕನ್ನಡದಲ್ಲೂ ಕೂಡ ಇದೆ ನೋಡಿ. ಇದೆಲ್ಲ ತಿದ್ದುಪಡಿಗಳು. ಓಕೆನಾ? ಕೆಲವೊಂದು ಡೆಫಿನೇಷನ್ಸ್ಗಳು ಇದೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ಒಂದು ಡೆಫಿನೇಷನ್ ಪರಿಭಾಷೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಂಗ್ಲಿಷಲ್ಲಿ ಕೂಡ ಇದೆ ಈ ಒಂದು ಡೆಫಿನೇಷನ್ಸ್. ನೋಡಿ, ಮಂಡಳಿ ಅಂದ್ರೆ ಏನು, ಖಾದಿ ಅಂದ್ರೆ ಏನು, ಓಕೆನಾ,
ಗೊತ್ತು ಆ, ಪಡಿಸಲಾಗದ್ದು ಅಂದರೆ ಏನು, ಸೊ ವಿನಿಮಯಗಳು ಅಂದ್ರೆ ಏನು, ಗ್ರಾಮೋದ್ಯೋಗ ಅಂದ್ರೆ ಏನು, ಸೊ ಈ ರೀತಿಯಾಗಿ ಕೆಲವೊಂದು ಡೆಫಿನೇಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಕೂಡ ಇದೆ ನೋಡಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಬೋರ್ಡ್, ವಾಟ್ ಇಸ್ ದ ಮೀನಿಂಗ್ ಆಫ್ ಖಾದಿ, ಪ್ರಿಸ್ಕ್ರೈಬ್ಡ್, ವಾಟ್ ಇಸ್ ದ ರೆಗ್ಯುಲೇಷನ್ಸ್, ಸೊ ವಾಟ್ ಇಸ್ ವಿಲೇಜ್ ಇಂಡಸ್ಟ್ರಿ. ಸೊ ಈ ರೀತಿಯಾಗಿ ಸೊ ಡೆಫಿನೇಷನ್ಸ್ಗಳಿದೆ, ಅದನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಹೇಗಾಯಿತು, ಯಾವ ರೀತಿಯಾಗಿ ಇದನ್ನ ಅವರು ಏನೋ ಮಂಡಳಿಯನ್ನ ಸ್ಥಾಪನೆ ಮಾಡಿದ್ರು ಮತ್ತು ರಚನೆ ಮಾಡಿದ್ರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇದು ಕೂಡ ನೀವು ನೋಡ್ಕೋಬೇಕಾಗತ್ತೆ ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ. ಮತ್ತೆ ನೋಡಿ, ಈ ಒಂದು ಬೋರ್ಡ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ ನೋಡಿ. 1 ಪರ್ಸನ್ ಫ್ರಮ್ ಈಚ್ ಡಿಸ್ಟ್ರಿಕ್ಟ್, ಸೊ ಪ್ರತಿಯೊಬ್ಬ ಮನುಷ್ಯ ಒಂದು ಜಿಲ್ಲೆಯಿಂದ ಬರ್ತಾರೆ. ಸೊ ಈ ರೀತಿಯಾಗಿ ಇರುವಂಥದ್ದು ನೋಡಿ. ಮಂಡಳಿ ರಚನೆ ಹೇಗೆ ಮಾಡಿದ್ರು ನೋಡಿ. ರಾಜ್ಯ ಸರ್ಕಾರವು ನೇಮಕ ಮಾಡಿದ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಒಬ್ಬ ವ್ಯಕ್ತಿ, ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನ ನೀವು ನೋಡ್ಕೋಬೇಕು. ಮಂಡಳಿನ ಹೇಗೆ ರಚನೆ ಮಾಡ್ತಾರೆ ಈ ಮಂಡಳಿಯನ್ನ, ಸೊ ಅದು ಬಹಳ ಇಂಪಾರ್ಟೆಂಟ್ ನೋಡಿ. ಇಂಗ್ಲೀಷ್ ಕೂಡ ಇದೆ. ಸೊ ಆಫೀಸರ್ ಇರ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ನೋಡಿ, ಅಡಿಷನಲ್ ಡೈರೆಕ್ಟರ್ ಇರ್ತಾರೆ ಈ ಒಂದು ಕೋಆಪರೇಟಿವ್ ಸೊಸೈಟೀಸ್ ಇಂದ, ಸ್ಟೇಟ್ ಡೈರೆಕ್ಟರ್ಸ್ ಇರ್ತಾರೆ, ಫೈನಾನ್ಷಿಯಲ್ ಅಡ್ವೈಸರ್ಸ್ ಇರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಬೋರ್ಡ್ ಇರ್ತಾರೆ. ಸೊ ಈ ರೀತಿಯಾಗಿ ಮಂಡಳಿ ರಚನೆ ಆಗೋದು. ಸೊ ಇದೇ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಸದ್ಯ ನೋಡಿ, ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ತಾರೆ, ಸೊ ಮಂಡಳಿಯ ಆರ್ಥಿಕ ಸಲಹೆಗಾರ ಇರ್ತಾರೆ, ರಾಜ್ಯ ನಿರ್ದೇಶಕರು ಇರ್ತಾರೆ, ರಾಜ್ಯ ಸರ್ಕಾರ ಇರ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳು ನೀವು ನೋಡ್ಕೋಬೇಕು. ಮತ್ತೆ ಮಂಡಳಿ ನೇಮಕ ಹೊಂದಲು ಅನರ್ಹತೆ ನೋಡಿ. ಖಾದಿ ಧರಿಸದೇ ಇದ್ದರೆ ಅಥವಾ ಮಂಡಳಿಯ ಅಧೀನದಲ್ಲಿ ಯಾವುದೇ ಲಾಭ ಹುದ್ದೆಯನ್ನು ಧಾರಣ ಮಾಡದಿದ್ದರೆ ಅಥವಾ ನೋಡಿ ಅಸ್ವಸ್ಥ ಮನಸ್ಸಿನವರಾಗಿದ್ದರೆ ಮತ್ತು ಹಾಗೆಯೇ ಸಕ್ಷಮ ನ್ಯಾಯಾಲಯವು ಘೋಷಿಸಿದರೆ, ಸೊ ಅಥವಾ ಸೊ ಈ ರೀತಿಯಾಗಿ ಸೊ ಏನೇನು ಅನರ್ಹತೆ ಇದ್ರೆ ನಾವು ಆಕ್ಷನ್ ತಗೊಂತಾರೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ. ಇಂಗ್ಲೀಷಲ್ಲೂ ಕೂಡ ಇಲ್ಲಿದೆ ನೋಡಿ ಇಲ್ಲಿ. ಸೊ ಕ್ವಾಲಿಫಿಕೇಶನ್ ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಫಾರ್ ದ ಅಪಾಯಿಂಟ್ಮೆಂಟ್ ಆನ್ ದ ಬೋರ್ಡ್. ಸೊ ಯಾವ ರೀತಿಯಾಗಿ ಡಿಸ್ಕ್ವಾಲಿಫೈ ಮಾಡ್ತಾರೆ, ಈ ಖಾದಿಯನ್ನು ಹಾಕೊಳ್ತಿದ್ರೆ, ಇಫ್ ಇ ಡಸ್ ನಾಟ್ ವೇರ್ ಖಾದಿ ಅಂಡ್ ಹೋಲ್ಡ್ಸ್ ಆ್ಯಂಡ್ ಪ್ರಾಫಿಟ್ ಅಂಡರ್ ದಿ ಬೋರ್ಡ್. ಸೊ ಅವ್ರದ್ದೇ ಆದಂಥ ಒಂದು ಸ್ವಂತ ಲಾಭದಾಯಕವಾದಂಥ ಒಂದು ಅವ್ರದೇ ಒಂದು ಸ್ವಂತ ಸಂಸ್ಥೆಗಳನ್ನ ಓಪನ್ ಮಾಡ್ಕೊಂಡ್ರೆ, ಮತ್ತೆ ನೋಡಿ ಮತ್ತೆ ಅನ್ಸೌಂಡ್ ಮೈಂಡ್ ಅಂದ್ರೆ ಈ ಒಂದು ತಲೆ ಸರಿ ಇಲ್ದಿರೋರು, ಸೊ ಒಂಥರ ಆಡ್ತಾರೆ, ಮೆಂಟಲಿ ಇಲ್ ಪರ್ಸನ್, ಅಸ್ವಸ್ಥ ಮನಸ್ಸಿನವರು, ಸೊ ಸರಿಯಾಗಿರಲ್ಲ ಅವರು ಮೈಂಡ್ ಮತ್ತೆ ಇದು, ಸೊ ಅಂಥವ್ರನ್ನ ಆಕ್ಷನ್ ತಗೊಳ್ತಾರೆ. ಸೊ ಈ ರೀತಿಯಾಗಿ ಇದನ್ನೆಲ್ಲ ನೋಡ್ಕೋಬೇಕು. ಸೊ ಯಾವ ತರ ಇದಾಗಿ ಡಿಸ್ಕ್ವಾಲಿಫಿಕೇಶನ್ ಮಾಡ್ತಾರೆ ಇದರಿಂದ, ಸೊ ಅದು ಕೂಡ ಇಲ್ಲಿದೆ ನೋಡಿ. ಸೊ ಮಂಡಳಿಯ ಡಿಸ್ಕ್ವಾಲಿಫಿಕೇಶನ್, ನೇಮಕ ಹೊಂದಲು ಅನರ್ಹತೆ, ಸೊ ಏನೇನು ಅಂತ ಹೇಳಿ ನೀವು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ನೋಡ್ಕೋಬೇಕು ಯಾಕೆ ಪ್ರಕಾರ, ಓಕೆನಾ. ಇದೇ ರೂಲ್ಸ್ ಇರುವಂಥದ್ದು ನೋಡಿ. ನೆಕ್ಸ್ಟ್ ಮತ್ತೆ ನೋಡಿ, ರಿಮೂವಲ್ ಆರ್ ಸಸ್ಪೆನ್ಷನ್. ಸೊ ಯಾವ ರೀತಿಯಾಗಿ ಒಂದು ರಿಮೂವಲ್ ಮಾಡ್ತಾರೆ, ಸಸ್ಪೆನ್ಷನ್ ಮಾಡ್ತಾರೆ ನೋಡಿ. ಇದೆಲ್ಲಾನು ಗವರ್ನೆನ್ಸ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ದ ಗವರ್ನೆನ್ಸ್ ಆಫ್ ಖಾದಿ ಕರ್ನಾಟಕ ಅಂತ ಇದೇ ಹೇಳೋದು. ಸೊ ಇದೆಲ್ಲ ಗವರ್ನೆನ್ಸ್ ಬರೋದು. ಆಕ್ಟ್, ರೂಲ್ಸ್ ಮತ್ತು ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದೆಲ್ಲಾನು ಗವರ್ನೆನ್ಸ್ ಅಂತ ಹೇಳ್ತಾರೆ, ಓಕೆನಾ. ನೋಡಿ ಇದೆಲ್ಲ ನೋಡ್ಕೋಬೇಕು ನೀವು. ಮಂಡಳಿಯಿಂದ ಏನು ನಮ್ಮ ತೆಗೆದು ಹಾಕುವ ಅಥವಾ ಅಮಾನತುಗೊಳಿಸುವುದು ಹೇಗೆ ಅಂತ, ಓಕೆನಾ. ಸೊ ಯಾವ ರೀತಿಯಾಗಿ ಸಸ್ಪೆನ್ಷನ್ ಮಾಡ್ತಾರೆ ಅನ್ನೋದು ಕೂಡ ನಾನು ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಇಂಗ್ಲೀಷಲ್ಲೂ ಕೂಡ ಇದೆ ನೋಟ್ಸು, ಸೊ ಕನ್ನಡದಲ್ಲೂ ಕೂಡ ಇದೆ. ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ವೇಕೆನ್ಸಿ ಏನಿದೆ, ನಾನ್ ಅಫಿಷಿಯಲ್ ಇದು ವೇಕೆನ್ಸಿ ಇರೋದು, ಮತ್ತು ಆ ವೇಕೆನ್ಸಿನ ಹೆಂಗೆ ಫಿಲ್ ಮಾಡ್ತಾರೆ, ಸೊ ಯಾವ ರೀತಿಯಾಗಿ ಆ ಒಂದು ಖಾಲಿರುವ ಒಂದು ಜಾಗವನ್ನು ಯಾವ ರೀತಿಯಾಗಿ ಫಿಲ್ ಮಾಡ್ತಾರೆ ಅನ್ನೋದು ಕೂಡ ಎಲ್ಲ ಇಲ್ಲಿ ಇರುವಂಥದ್ದು. ಸೊ ಈ ರೀತಿಯಾಗಿ ಈ ಒಂದು ಆಕ್ಟ್ಗಳು ಬರುವಂಥದ್ದು. ಮತ್ತೆ ನೋಡಿ ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಮೀಟಿಂಗ್ ಹೇಗೆ ಕಂಡಕ್ಟ್ ಮಾಡ್ತಾರೆ, ಪವರ್ ಟು ಮೇಕ್ ಕಾಂಟ್ರಾಕ್ಟ್ಸ್. ಸೊ ಈ ಒಂದು ಕಾಂಟ್ರಾಕ್ಟ್ಗಳನ್ನ ತಗೊಂತಾರೆ ಮಂಡಳಿಯಿಂದ. ಸೊ ಯಾವ ರೀತಿಯಾಗಿ ಕಾಂಟ್ರಾಕ್ಟ್ಗಳನ್ನ ತಗೊಳ್ಳುವಂಥದ್ದು ನೋಡಿ. ಸಮಿತಿಯ ನೇಮಕ, ಮಂಡಳಿಯ ಸಭೆ, ಮೀಟಿಂಗ್ ಹೇಗೆ ಮಾಡ್ತಾರೆ, ಮತ್ತೆ ಕರಾರುಗಳನ್ನು ಮಾಡಿಕೊಳ್ಳಲು, ಮತ್ತೆ ಕಾಂಟ್ರಾಕ್ಟ್ಸ್ಗಳು, ಸೊ ಯಾವ ರೀತಿಯಾಗಿ ಕಾಂಟ್ರಾಕ್ಟ್ಸ್ಗಳು ಮಾಡ್ಕೊಳ್ಳೋದು, ಅದಕ್ಕೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು, ಸೊ ಅನ್ನೋದು ಕೂಡ ಇಲ್ಲಿ ಇರುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಅದು ಕೂಡ ನಾನು ನಿಮಗೆ ನೋಟ್ಸ್ ಅನ್ನ ಕೊಡ್ತಾ ಇದ್ದೀನಿ. ಮತ್ತೆ ನೋಡಿ, ಈ ಒಂದು ಫಂಕ್ಷನ್ಸ್ ಅಂಡ್ ಪವರ್ಸ್ ಆಫ್ ದಿ ಬೋರ್ಡ್ ಅಂತ ಇದೆ. ಸೊ ಈ ಒಂದು ಫಂಕ್ಷನ್ಸ್ಗಳು ಏನೇನಿದೆ, ಸೊ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲೇ ಮಾಡಿದ್ದೀನಿ ಯಾವ ಥರ ಫಂಕ್ಷನ್ಸ್ ಇದೆ ಅಂತ ಹೇಳಿ, ಮಂಡಳಿಯ ಏನೋ ಪ್ರಕಾರಗಳು ಅಂತ ಹೇಳಿ ಇಲ್ಲಿ ಹೇಳಿದರೆ. ಸೊ ಅದೇ ರೀತಿ ಜನರಲ್ ಆಗಿ ಬರುವಂಥದ್ದು. ಸೊ ಏನೇನು ಮಾಡ್ತಾರೆ ನೋಡಿ, ಆರ್ಗನೈಸ್ ಮಾಡೋದು, ಟ್ರೈನಿಂಗ್ ಕಂಡಕ್ಟ್ ಮಾಡೋದು, ಮತ್ತೆ ಎನ್ಕರೇಜ್ ಮಾಡೋದು ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ನ, ಈ ರೀತಿಯಾಗಿ ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ತರಬೇತಿ ಕೇಂದ್ರಗಳನ್ನು ನಡೆಸುವುದು, ಗ್ರಾಮೋದ್ಯೋಗ ಸಹಕಾರ ಸಂಘಗಳಿಂದ ಸಂಘಟಿಸುವುದು, ಮತ್ತೆ ನೆರವು ನೀಡುವುದು, ಸೊ ಹೆಲ್ಪಿಂಗ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಸೊ ಈ ರೀತಿಯಾಗಿ ಎಲ್ಲ ಹೇಳಿದ್ದೀನಿ ಫಂಕ್ಷನ್ಸ್ ಫಸ್ಟ್ ವಿಡಿಯೋದಲ್ಲೇ. ಸೊ ಅದೇ ರೀತಿಯಾದಂಥ ಒಂದು ಪಾಯಿಂಟ್ಸ್ಗಳು ಇಲ್ಲಿ ಬರುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ನೋಡಿ, ಜನರಲ್ ಪವರ್ಸ್ ಆಫ್ ದಿ ಬೋರ್ಡ್ ಅಂತ ಇದೆ. ಸೊ ಅದ್ರ ಪವರ್ ಏನು ಅಂತ ತಿಳ್ಕೊಬೇಕು. ಮತ್ತೆ ಈ ಒಂದು ಆನ್ಯುಯಲ್ ಪ್ರೋಗ್ರಾಮ್ಗಳು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸಬ್ಮಿಷನ್ ಮಾಡುವಂಥದ್ದು, ಯಾವ ರೀತಿಯಾಗಿ ಪ್ರೋಗ್ರಾಮ್ಗಳನ್ನ ಸ್ಯಾಂಕ್ಷನ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ನೋಡಿ, ಫೈನಾನ್ಸ್, ಅಕೌಂಟ್ಸ್ ಅಂಡ್ ಆಡಿಟ್ಸ್ ಅಂಡ್ ಡೆಬಿಟ್ಸ್ ಅಂತ ಇದೆ. ಸೊ ಅಂದ್ರೆ ಯಾವ ರೀತಿಯಾಗಿ ಹಣಕಾಸಿನ ವ್ಯವಸ್ಥೆ ಇದೆ ಅಂತ ಹೇಳಿ ನೋಡಿ. ಇಲ್ಲಿ ಕಾರ್ಯಕ್ರಮಗಳು ಸಿದ್ಧಪಡಿಸುವುದು ಮತ್ತು ಸಲ್ಲಿಸುವುದು, ಸೊ ಯಾವ ರೀತಿಯಾಗಿ ಕಾರ್ಯಕ್ರಮಗಳ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಎಲ್ಲ ಇದೆ ನೋಡಿ. ಹಣಕಾಸು ಮತ್ತು ಲೆಕ್ಕಪತ್ರಗಳು, ಹೇಗೆ ಋಣಗಳು, ಸೊ ಈ ರೀತಿಯಾಗಿ ಹೇಗೆ ಇದು ಮಾಡುವಂಥದ್ದು ಅಂತ ಹೇಳಿ ಕೂಡ ಇದೆ. ಸೊ ಇದೆಲ್ಲ ನೀವು ಫಂಕ್ಷನ್ಸ್ ಆಫ್ ದಿ ಬೋರ್ಡ್, ಅಪಾಯಿಂಟ್ಮೆಂಟ್ಸ್, ಅಪ್ಲಿಕೇಶನ್ಸ್ ಆಫ್ ದಿ ಫಂಡ್, ಪ್ರಾಪರ್ಟಿ ನೋಡಿ, ಬಡ್ಜೆಟ್ಟು ಹೇಗೆ ಸ್ಯಾಂಕ್ಷನ್ ಆಫ್ ಬಜೆಟ್ ಆಗುತ್ತೆ, ಸಪ್ಲಿಮೆಂಟರಿ ಬಜೆಟ್ ಹೇಗಾಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಇದೆ. ಮಿಸಲೇನಿಯಸ್, ಸೊ ಬೇರೆ ಬೇರೆ ರೀತಿಯಾದಂತಹ ಒಂದು ಆಕ್ಟ್ಗಳು ಏನೇನಿದೆ ನೋಡಿ, ಯಾವ್ಯಾವ ಪ್ರೊಟೆಕ್ಷನ್ ಆಕ್ಟು,
ಅನ್ನೋದು ಕೂಡ ಇಲ್ಲೆಲ್ಲ ಇರುವಂಥದ್ದು. ಮತ್ತೆ ಮೆಂಬರ್ ಆಫ್ ದಿ ಬೋರ್ಡ್, ಶಾಫ್ಟ್ ಬೋರ್ಡ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಖಂಡಿತವಾಗ್ಲೂ ಪಾಯಿಂಟ್ಸ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನೋಡ್ಕೊಂಡು. ಸೊ ನಾನು ಇದನ್ನೇ ಮತ್ತೆ PPT ಮಾಡಿ ತೋರಿಸೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಖಂಡಿತವಾಗ್ಲೂ ನೀವು ಇದನ್ನ ಓದ್ಕೊಳ್ಳಿ. ಮತ್ತೆ ನೋಡಿ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಸೊ ವಿಲೇಜ್ ಇಂಡಸ್ಟ್ರಿ ಬೋರ್ಡ್ ಯಾವ್ಯಾವ ಇಂಡಸ್ಟ್ರಿ ಬೋರ್ಡ್ ಬರುತ್ತೆ ಅಂತ, ಮಿನರಲ್ ಬೇಸ್ಡ್ ಇಂಡಸ್ಟ್ರಿ ಯಾವ್ಯಾವ್ದಿದೆ ಅಂತ ಹೇಳಿ ನೋಡಿ. ಲೈಮು, ಪೆನ್ಸಿಲ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಈ ರೀತಿಯಾಗಿ ಬರುವಂಥದ್ದು. ಸೊ ಯಾವ್ಯಾವ ತರ ಉದ್ಯಮಗಳು ಇಲ್ಲಿ ಬರುವಂಥದ್ದು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಖಂಡಿತವಾಗ್ಲೂ ಇದನ್ನ ಓದಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಇದರ ಕನ್ನಡದಲ್ಲೂ ಕೂಡ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಸೊ ನೋಡಿ ಇಲ್ಲಿ, ಸೊ ಖನಿಜ ಆಧಾರಿತ ಕೈಗಾರಿಕೆಗಳು ಯಾವ್ಯಾವುದು, ಗ್ರಾಮೋದ್ಯೋಗಗಳು ಯಾವ್ಯಾವುದಕ್ಕೆ ಸೇರುತ್ತೆ ಅಂತ ಹೇಳಿ. ಸೊ ಯಾವ್ಯಾವ ತರ ಕುಂಬಾರಿಕೆ, ಈ ಒಂದು ಸುಣ್ಣದ ತಯಾರಿಕೆ, ಮತ್ತೆ ಬಳಕೆಯ ವಸ್ತುಗಳು, ಸೊ ಈ ರೀತಿಯಾಗಿ ಯಾವ್ಯಾವ ತರ ನಮ್ಮ ಒಂದು ಕೈಗಾರಿಕೆಗಳು ಈ ಒಂದು ಖಾದಿ ಬೋರ್ಡ್ ಹತ್ರ ಬರುತ್ತೆ ಅಂತ ಹೇಳಿ ಇದು ಕೊಟ್ಟಿರುವಂಥದ್ದು. ಕೃಷಿ ಆಧಾರಿತ ಕೈಗಾರಿಕೆಗಳು, ಸೊ ಈ ರೀತಿಯಾಗಿ ಎಲ್ಲ ಪಾಲಿಮರ್ ಮತ್ತು ರಾಸಾಯನಿಕ ಆಧಾರಿತ ಕೈಗಾರಿಕೆ, ಸೊ ಈ ರೀತಿಯಾಗಿ ಬರುವಂಥದ್ದು. ಸೊ ಇಂಜಿನಿಯರಿಂಗ್ ಮತ್ತು ಸಾಂಪ್ರದಾಯದ ಇಂಧನ, ಸೊ ಈ ರೀತಿಯಾಗಿ ಸೊ ಎಲ್ಲ ಯಾವ್ಯಾವ ತರ ಕೈಗಾರಿಕೆಗಳು ಬರ್ತವೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಕಂಪ್ಲೀಟ್ ನೋಟ್ಸ್ PDF ಡೌನ್ಲೋಡ್ಗಿದೆ. ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಇದರಿಂದ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಸೊ ನೀವೇ ಒಂದು ಪಾಯಿಂಟ್ ಮಾಡ್ಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಹೆಲ್ಪ್ ಆಗುತ್ತೆ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇದರಿಂದ ಸುಮಾರು ಕ್ವಶನ್ಸ್ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಬಾಯ್.